ಹಲೋ ಫ್ರೆಂಡ್ಸ್, ಮಾನಸಾಸ್ ಕಿಚನ್ಗೆ ಸ್ವಾಗತ. ಇವತ್ತು ಎಣ್ಣೆ ಬದನೆಕಾಯಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಲ್ಲಿದೆ ನೋಡಿ. ಮೊದಲಿಗೆ ಟೊಮೆಟೊ, ಆನಿಯನ್, ಚಿಲ್ಲಿ ಮತ್ತೆ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಳ್ಳಿ. ನಂತರ ಫ್ರೈ ಮಾಡಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ಈಗ ತೋರಿಸ್ತೀನಿ ನೋಡಿ. ಅದಕ್ಕೆ ಕಡಲೆಕಾಯಿ ಬೀಜ, ಒಣಮೆಣಸಿನಕಾಯಿ, ಜೀರಿಗೆ, ಕರಿ ಎಳ್ಳು, ಧನಿಯಾ, ಶುಂಠಿ, ಬೆಳ್ಳುಳ್ಳಿ, ಅಚ್ಕಾರದ ಪುಡಿ, ಅರಿಶಿನ. ಎಳೆಯಾದ ಚಿಕ್ಕ ಚಿಕ್ಕ ಗುಂಡು ಬದನೆಕಾಯಿನ ತೊಳೆದಿಟ್ಕೊಳ್ಳಿ. ಇವಾಗ ಫ್ರೈ ಮಾಡಲಿಕ್ಕೆ ಕಡಲೆಕಾಯಿ ಬೀಜನ ಒಂದು ಬಾಣ್ಲಿಗೆ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದ ನಂತರ ಒಂದು ತಟ್ಟೆಗೆ ಹಾಕೊಂಡು ಇಟ್ಕೊಳ್ಳಿ. ನಂತರ ಒಣಮೆಣಸಿನಕಾಯಿ ಫ್ರೈ ಮಾಡ್ಕೊಳ್ಳಿ. ಅದು ಕೂಡ ಫ್ರೈ ಆದ ನಂತರ ತಟ್ಟೆಗೆ ಹಾಕೊಳ್ಳಿ. ಕರಿ ಎಳ್ಳು, ಜೀರಿಗೆ, ಧನಿಯಾ ಆ ಮೂರನ್ನು ಫ್ರೈ ಮಾಡಿ ನಂತರ ಚೆನ್ನಾಗಿ ಚಟ ಅಂತ ಸೌಂಡ್ ಬರೋ ಹಾಗೆ ಫ್ರೈ ಮಾಡ್ಕೊಳ್ಳಿ. ಚಕ್ಕೆ, ಲವಂಗ, ಏಲಕ್ಕಿನ ಫ್ರೈ ಮಾಡ್ಕೊಳ್ಳಿ. ನಂತರ ತುರಿದಿಟ್ಕೊಂಡಿರೋ ತೆಂಗಿನಕಾಯಿಯನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಅದನ್ನು ಕೂಡ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡು ಆ ನಂತರ ಸ್ವಲ್ಪ ಕರಿಬೇವನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಫ್ರೈ ಮಾಡಿದ ಇಂಗ್ರೀಡಿಯೆಂಟ್ಸ್ ನ ಮಿಕ್ಸಿ ಜಾರಿಗೆ ಹಾಕೊಂಡು ಅದನ್ನ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡಿದ ನಂತರ ಇವಾಗ ಬದನೆಕಾಯಿ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಬದನೆಕಾಯಿ ಈ ತರ 4 ಭಾಗ ಕಟ್ ಮಾಡ್ಕೊಂಡು ಎಲ್ಲಾ ತೊಳೆದ ಬದನೆಕಾಯನ್ನು 4 ಭಾಗ ಈ ತರ ಕಟ್ ಮಾಡಿ ಸೈಡ್ ಅಲ್ಲಿ ಇಟ್ಕೊಳ್ಳಿ. ತುಂಬಾ ಡೀಪ್ ಆಗಿ ಕಟ್ ಮಾಡಿದ್ರು ಅದು ಕಷ್ಟ, ಫಿಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಕರೆಕ್ಟ್ ಆಗಿ ಅದನ್ನ ಕಟ್ ಮಾಡಿ ಇಟ್ಕೊಳ್ಳಿ. ಇವಾಗ ಫಿಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಪೌಡರ್ ಮಸಾಲಾನ ಈ ತರ ಫಿಲ್ ಮಾಡ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಬೇಕು. ಬದನೆಕಾಯಿ ಒಳಗಡೆ ಚೆನ್ನಾಗಿ ಮಸಾಲಾನ, ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಆಡ್ ಮಾಡ್ಕೊಂಡು ಮಸಾಲಾಗೆ ಫಿಲ್ ಮಾಡಿ, ಬದನೆಕಾಯಿ ಫಿಲ್ ಮಾಡಿ ಈ ತರ ಪ್ರೆಸ್ ಮಾಡಿ ಎಲ್ಲಾ ಬದನೆಕಾಯಿಗೂ ಫಿಲ್ ಮಾಡಿ ಇಟ್ಕೊಳ್ಳಿ. ಇದಾದ ಮೇಲೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನಕಾಯಿನ ಕುಟಾಣಿಗೆ ಹಾಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆ ನಂತರ ಕುಕ್ಕರಿಗೆ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ ಹಾಕಿ ನಂತರ ಕರಿಬೇವಿನ ಸೊಪ್ಪನ್ನು ಹಾಕಿ ಸಿಡಿಯೋವರೆಗೆ, ನಂತರ ಕಟ್ ಮಾಡಿ ಇಟ್ಕೊಂಡ ಈರುಳ್ಳಿಯನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಚೆನ್ನಾಗಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಿ ಆ ನಂತರ ನಾವು ಸ್ಮ್ಯಾಶ್ ಮಾಡಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಲ್ಲಿನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿ ಆ ನಂತರ ಟೊಮ್ಯಾಟೋವನ್ನು ಹಾಕಿ ಫ್ರೈ ಮಾಡಿ. ಅದು ಕೂಡ ಸ್ವಲ್ಪ ಫ್ರೈ ಆದ ನಂತರ ಅರಿಶಿನ ಪೌಡರ್, ಅಚ್ಕಾರದ ಪುಡಿನ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಕೂಡ ಫ್ರೈ ಮಾಡ್ಕೊಳ್ಳಿ. ನಂತರ ಫಿಲ್ ಮಾಡಿದ ಬದನೆಕಾಯಿಯನ್ನು ಕೂಡ ಹಾಕಿ ಮತ್ತೆ ಉಳಿದಿರೋ ಮಸಾಲೆಯನ್ನು ಕೂಡ ಅದರ ಮೇಲೆ ಹಾಕಿ ಎಲ್ಲಾನು ಚೆನ್ನಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿ ಎಲ್ಲಾನು ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ಅದಕ್ಕೆ ಬದನೆಕಾಯಿ ಮುಳುಗುವಷ್ಟು ನೀರನ್ನು ಹಾಕಿಕೊಳ್ಳಿ. ಒಂದು ಕುದಿ ಬರೋ ತನಕ ಹಾಗೆ ಇಟ್ಕೊಂಡು ಅದನ್ನ ಆಮೇಲೆ ಮಿಕ್ಸ್ ಮಾಡಿ ಆಮೇಲೆ ಒಂದೇ ಒಂದು ವಿಷಲ್ ಬರೋ ಹಾಗೆ ಕೂಗ್ಸಿ. ನಿಮಗ್ ಕುಕ್ಕರ್ ಬೇಡ ಅಂತಂದ್ರೆ ಹೊರಗಡೆ ಪ್ಯಾನ್ ಅಲ್ಲೂ ನೀವು ಫ್ರೈ ಮಾಡ್ಕೋಬಹುದು. ಈಗ ಕುಕ್ಕರ್ ಆರಿದೆ, ಬನ್ನಿ ಓಪನ್ ಮಾಡೋಣ. ನೋಡಿ, ರುಚಿಯಾದ ಎಣ್ಣೆ ಬದನೆಕಾಯಿ ರೆಡಿ ಆಗಿದೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ನಾನು ಇವತ್ತು ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೀವ್ ಬೇಕಂದ್ರೆ ಅಕ್ಕಿ ರೊಟ್ಟಿ ಜೊತೆ, ಅನ್ನದ ಜೊತೆನೂ ಇದನ್ನ ತಿನ್ಬಹುದು. ಈಗ ಎಣ್ಣೆ ಬದನೆಕಾಯಿ ಜೋಳದ ರೊಟ್ಟಿ ಸವಿಯಲು ರೆಡಿ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಶೇರ್, ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್.